ನೋಡಿ ಇಲ್ಲಿ ಅಚ್ಚರಿ ಆಯ್ಕೆ ಅಂತ ಹೇಳಿದ್ರೆ ಒಂದು 3-4 ಹೆಸರುಗಳು ನಮಗೆ ತಟ್ಟಂತ ಬರ್ತಿದೆ. ರಿಜ್ವಾನ್ ಅರ್ಷಾದ್ ಫಸ್ಟ್ ಟೈಮ್ ಅವರು ಮಿನಿಸ್ಟರ್ ಆಗ್ತಾ ಇದ್ದಾರೆ. ಶಿವಾಜಿನಗರದ MLA ಅವ್ರದ್ದು ಅಂದರೆ ಸಂಭಾವ್ಯ ಪಟ್ಟಿಲು ಕೂಡ ರಿಜ್ವಾನ್ ಅರ್ಷಾದ್ ಅವರ ಹೆಸರು ಅಷ್ಟು ಕೇಳಿ ಬರ್ತಿರಲಿಲ್ಲ. ಈಗ ಮುಸ್ಲಿಂ ಕೋಟಾಗೆ ಟೋಟಲಿ 3 ಅವಕಾಶಗಳು ಸಿಕ್ಕಂದಾಗಿದೆ. DK ಸರ್ಕಾರದ ಸಚಿವ ಸಂಪುಟ ಫೈನಲ್ ಆಗಿದೆ. ಈಗ ಅಂತಿಮ ಆಗಿದಾವೆ ಹೆಸರುಗಳು ಕೂಡ. ಎರಡನೇ ಬಾರಿಗೆ ಹಲವರಿಗೆ ಸಚಿವ ಸ್ಥಾನಗಳು ಒಲ್ದಿದೆ. ಅಂದರೆ 20ಕ್ಕೆ 20 ಕೂಡ ಫೈನಲ್ ಮಾಡಿದ್ದಾರೆ. ಈಗ ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಖಾನ್ ನೋಡಿ ಅವರೇ ಅಂದ್ಕೊಂಡಿರಲಿಲ್ಲ ಅವಕಾಶ ಸಿಗುತ್ತೆ ಅಂತೇಳಿ. ಸಂತೋಷ್ ಲಾಡ್ಗೆ ಮತ್ತೆ ಮಣೆ ಹಾಕಲಾಗಿದೆ. ಮಧು ಬಂಗಾರಪ್ಪನವ್ರಿಗೂ ಕೂಡ ಅಷ್ಟೇ ಮತ್ತೊಮ್ಮೆ ಅವಕಾಶ ಅವ್ರಿಗೆ. ಮಂಕಾಳ್ ವೈದ್ಯ ಅಷ್ಟೇ ಈ ಹಿಂದೆನೂ ಕೂಡ ಸಚಿವರಾಗಿದ್ದರು. ಚಲುವರಾಯಸ್ವಾಮಿ ಕೂಡ ಹಿಂದೆ ಕೃಷಿ ಸಚಿವರಾಗಿದ್ದರು. ಈಗ ಮತ್ತೆ ಯಾವ ಖಾತೆ ಕೊಡ್ತಾರೆ? ಹಾಗಾದರೆ ಫೈನಲ್ ಆಗಿದೆ. ಈಗ 2.0 DK ಶಿವಕುಮಾರ್ ಅವರ ಕ್ಯಾಬಿನೆಟ್ 2.0 4 ಗಂಟೆಗೆ ಪ್ರಮಾಣವಚನ ಕಾರ್ಯಕ್ರಮ ಇರುತ್ತೆ. ಬಟ್ ನೋಡಿ, ಗಾಯತ್ರಿ ಶಾಂತೇಗೌಡ ಇದ್ದಾರಲ್ವಾ, ಅವ್ರ ಹೆಸರು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈಗ ಮೊನ್ನೆ ಪ್ರಾಣೇಶ್ ಅವ್ರದ್ದು ರದ್ದಾಯಿತು, ಅವರ ಅಸಿಂಧು ಆಯಿತು ಅವ್ರದ್ದು MLC ಸ್ಥಾನ BJP ಅವ್ರದ್ದು. ಹಾಗಾಗಿ ಇವರು MLC ಇನ್ನೂ ಪ್ರಮಾಣವಚನ ತೆಗೆದುಕೊಂಡಿಲ್ಲ ಅವರು. ನೋಡಿ ಅವ್ರಿಗೆ ಮಣೆ ಹಾಕಲಾಗಿದೆ. ಅಂದರೆ ಅಚ್ಚರಿ ಆಯ್ಕೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ಬೂಸ್ಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತು ಸಂಘಟನೆ ಅಂತ ಬರೋದಾದರೆ ಅವರು ಕೂಡ ಸಿಕ್ಕಾಪಟ್ಟೆ ಶ್ರಮವನ್ನು ಹಾಕ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹಿನ್ನೆಲೆಯಲ್ಲಿ ಮಹಿಳಾ ಕೋಟಾದಡಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಬಸವಂತಪ್ಪ ಅವ್ರು ನೋಡಿ ಅವ್ರದ್ದು ಕೂಡ ಅಚ್ಚರಿಕೆ ಅಂತ ಅನ್ನಿಸ್ತಾ ಇದೆ. ರುದ್ರಪ್ಪ ಲಮಾಣಿ ಏಕೈಕ ಬಂಜಾರ ಸಮುದಾಯದ ನಾಯಕರು, ಹಾವೇರಿ ಜಿಲ್ಲೆ. ಈ ಹಿಂದೆ ಮುಜರಾಯಿ ಖಾತೆಯನ್ನು ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ 2013ರಲ್ಲಿ ಸಚಿವರಾಗಿದ್ದರು. ವಿಜಯಾನಂದ ಕಾಶ್ಯಪ್ನವರ್ ಈಗ ಪಂಚಮಸಾಲಿಯ ಪ್ರಭಾವಿ ನಾಯಕರು. ಆ ಭಾಗದಲ್ಲಿ ಅವರು ಕೂಡ ಪಟ್ಟನ್ನು ಹಿಡಿದಿದ್ದರು. ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಪುಟ್ಟರಂಗ್ ಶೆಟ್ಟಿ ಕೂಡ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ 2013ರಿಂದ 2018ರವರೆಗೂ ಸಚಿವರಾಗಿ ಕೆಲಸ ಮಾಡಿದ್ರು. ಅವರಿಗೆ ಮತ್ತೆ ಅವಕಾಶ ಮಾಡಿಕೊಡಲಾಗಿದೆ. ನೋಡಿ ಪಟ್ಟಿ ನೋಡ್ತಾ ಇದ್ದೀವಿ, ನೂತನ ಪಟ್ಟಿ. 20 ಸಚಿವರ ಹೆಸರು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲೆಲ್ಲ ಕಾಣಿಸ್ತಾ ಇದೆ ಹೆಸರು. ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, ನಾಗೇಂದ್ರ, ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷಾದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ್ ಶೆಟ್ಟಿ, ಮಂಕಾಳ್ ವೈದ್ಯ, ಅಜಯ್ ಸಿಂಗ್, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡರು, ಹಾಗೆ HC ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ. ಅದಾದ ಮೇಲೆ ಬಸವರಾಜ್ ರಾಯರೆಡ್ಡಿ 18ನೇ ಹೆಸರು, ಬಸವರಾಜ್ ರಾಯರೆಡ್ಡಿ ಯಲಬುರ್ಗಾ ಶಾಸಕರು. ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಭಾಳ ಕುತೂಹಲ ಇರೋದು ಸ್ಪೀಕರ್ ಯಾರು ಆಗ್ತಾರೆ ಅಂಥೇಳಿ. ಅದು ಕೂಡ ಕೆಲವೇ ಕ್ಷಣಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡಿ SC ಸಮುದಾಯದ ನಾಯಕರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮಣೆ ಹಾಕಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಮುಸ್ಲಿಂ ಸಮುದಾಯದ 3 ಶಾಸಕರು ಮೊದಲು ಖಾದರ್ ಆಗಿದ್ದರು ಮೊದಲ ಸಂಪುಟದಲ್ಲಿ, ಅಂದರೆ ಮೊದಲ ಹಂತದ ಸಂಪುಟದಲ್ಲಿ. ಈಗ ರಿಜ್ವಾನ್ಗೆ ಅವಕಾಶ ಕೊಟ್ಟಿದ್ದಾರೆ, ಜಮೀರ್ ಅಹಮದ್ಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು SC ಕೋಟಾದಡಿ ನೋಡ್ತಾ ಇದ್ದೀವಿ ಬಸವಂತಪ್ಪ ಇದ್ದಾರೆ. ಜೊತೆಗೆ ಅಲ್ಲಿ ನರೇಂದ್ರ ಸ್ವಾಮಿ, ಮಳವಳ್ಳಿ ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ತಂಗಡಿಗೆ ಕೊಟ್ಟಿದ್ದಾರೆ, ಲಮಾಣಿ ಕೊಟ್ಟಿದ್ದಾರೆ. ಮತ್ತು ST ಸಮುದಾಯದಲ್ಲಿ ನಾಗೇಂದ್ರ ಕೊಟ್ಟಿದ್ದಾರೆ, ರಘುಮೂರ್ತಿ ಕೊಟ್ಟಿದ್ದಾರೆ. ನೋಡಿ ಎಲ್ಲ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಇದರಲ್ಲಿದೆ. ರಾಜಕೀಯವಾಗಿ ಸ್ಟ್ರಾಟಜಿ ಖಂಡಿತವಾಗಲೂ ಇದರಲ್ಲಿ ಕಾಣಿಸ್ತಾ ಇದೆ ನಮಗೆ. ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರಿಗೂ ಕೂಡ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಹೆಸರುಗಳಿತ್ತು. ಅದು ಕೂಡ ಈಗ ಅಂತಿಮವಾಗಿ ಫೈನಲ್ ಆಗಿದೆ. DK ಶಿವಕುಮಾರ್ ಅವರು ಕೂಡ ಒಂದು 4-5 ಹೆಸರುಗಳನ್ನು ಇಟ್ಕೊಂಡು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒತ್ತಡ ಹಾಕಿದರು. ನೋಡಿ ಮಾಗಡಿ ಬಾಲಕೃಷ್ಣ, ಚಲುವರಾಯಸ್ವಾಮಿ ಇವೆಲ್ಲವೂ ಕೂಡ DK ಶಿವಕುಮಾರ್ ಅವರ ಅತ್ಯಪ್ತ ಬಳಗದಲ್ಲಿ ಗುರುಸಿಕೊಂಡಂಥವ್ರು. ಹಾಗೆ ನರೇಂದ್ರ ಸ್ವಾಮಿ ಅವರು ಮತ್ತು ಸಿದ್ದರಾಮಯ್ಯನವರು ಆಪ್ತರಿಗೂ ಮಣೆ ಹಾಕಿದ್ದಾರೆ. ಜಮೀರ್ ಅಹಮದ್ ಸಿದ್ದರಾಮಯ್ಯವ್ರ ಆಪ್ತರೇ ಅವರು. ಮತ್ತು ನಾಗೇಂದ್ರ ಇರ್ಬೋದು, ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಆತ್ಮೀಯರಾಗಿದ್ದಾರೆ, ಮತ್ತು ತಂಗಡಗಿ. ಹಾಗಾಗಿ ಇಲ್ಲಿ ಯಾರ ಕೈ ಮೇಲಾಯಿತು ಅಥವಾ ಕೆಳಗಾಯಿತು ಅಂತಲ್ಲ, ಫೈನಲಿ ಮುಂದಿನ ಸಂಘಟನೆ ಮತ್ತು ರಾಜ್ಯದ ಜನರ ಮುಂದಿನ ದಿನಗಳಲ್ಲಿ ಅವರ ಖಾತೆನ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ. ಹಾಗಾದರೆ ಸ್ಪೀಕರ್ ಯಾರಾಗ್ತಾರೆ?